ಬಡತನದಲ್ಲಿದ್ದು ನನ್ನ ಮಗನ ನಿಜಕ್ಕೂ ನಾನು MBBS ಮಾಡ್ಸೋಕ್ಕಾಗ್ತಾ ಇರಲಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ನಾನು ಈಶ್ವರ್ ಸರ್ನ ಕೇಳ್ಕೊಂಡಾಗ ನನ್ನ ಹತ್ರ 1 ರೂಪಾಯಿನೂ ಫೀಸ್ ತಗೊಳ್ದೆ ನನ್ನ ಮಗನ ಒಂದು ಮೋಟಿವೇಶನ್ ಮಾಡಿ ಅವರು ನನ್ನ ಮಗ ಇವತ್ತು MBBS ಸೀಟ್ ತಗೊಂಡು ಒಂದು ಬಡ ಕುಟುಂಬದಲ್ಲಿ ಡಾಕ್ಟ್ರಾಗಿ ಮಾಡಿಕೊಟ್ಟಂಥ ಪ್ರದೀಪ್ ಈಶ್ವರ್ಗೆ ನಾನು ಚಿರಋಣಿಯಾಗೇ ಇರ್ತೀನಿ. ನನ್ನ ಪಾಲಿನ ದೇವರು, ನಮ್ಮ ಮನೆ ದೇವರು ಅನ್ನೋ ಪೂಜೆ ಮಾಡ್ತೀನಿ. ಆದರೆ ಇವತ್ತು ನನ್ನ ಮಗ ಇವತ್ತು ಈ ಸ್ಟೇಜ್ವರೆಗೂ ಬರೋಕ್ಕೆ ಮುಖ್ಯ ಕಾರಣ ನಮ್ಮ ಸರ್ರು. ಇವರ ಒಂದು ಋಣನ ಯಾವ ರೀತಿ ತೀರಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಕೋವಿಡ್ನಲ್ಲಿ ನನ್ನ ಮಗ ಮೂವಿಂಗ್ ಟ್ರೈನಲ್ಲಿ ಬಿದ್ದು ಬದುಕುಳಿದಿದ್ದೇ ಹೆಚ್ಚು. ಅಂಥ ಒಂದು ಮಂಡ್ಯದಲ್ಲಿ ನಾನು ಆಸ್ಪತ್ರೆಗೆ ಸೇರಿಸಿದಾಗ ಅವ್ರು ಯಾರೂ ಸರಿಯಾಗಿ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂತ ಸರ್ರು ಆಂಬ್ಯುಲೆನ್ಸ್ ಮಾಡ್ಕೊಂಡು ಇದೇ ಉತ್ತರಳ್ಳಿ BGS ಆಸ್ಪತ್ರೆ ಕರ್ಕೊಬಂದು ಅವ್ರ ಸ್ವಂತ ಖರ್ಚಿನಲ್ಲಿ ನನ್ನ ಮಗನ್ನ ಟ್ರೀಟ್ಮೆಂಟ್ ಮಾಡಿಸಿ ಒಂದೇ ವಾರದಲ್ಲಿ ನನ್ನ ಮಗನ ಹುಷಾರು ಮಾಡಿ ನೀಟ್ ಬರ್ಸೋಕ್ಕೆ ಪ್ರೋತ್ಸಾಹ ನೀಡಿದರು. ಇದು ನನ್ನ ಕುಟುಂಬದಲ್ಲಿ ಯಾರೂ ಮಾಡಲಿಲ್ಲ. ಆದರೆ ನಮ್ಮನ್ನು ತುಳಿಯೋಕ್ಕೆ ನೋಡಿದ್ರು. ಆದರೆ ಅಮ್ಮ ಧೈರ್ಯ ಕೆಡಬೇಡಿ, ನಾನಿದ್ದೀನಿ, ನಿಮ್ಮ ಮಗನ್ನ ಡಾಕ್ಟ್ರು ಮಾಡೇ ಮಾಡ್ತೀನಿ ಅಂತೇಳಿ ಇವತ್ತು ನನಗೆ ನನ್ನ ಮಗ MBBS ಓದ್ತಿದ್ದಾನೆ, ತುಂಬ ಹೆಮ್ಮೆ. ಅದಕ್ಕೆ ಕಾರಣ ಪ್ರದೀಪ್ ಈಶ್ವರ್ ಸರ್ರು. ಇದು ನಾನು ಯಾವ ರೀತಿ ಹೇಳ್ಕೋಬೇಕು, ಅವ್ರು ಕೃತಜ್ಞತೆ ಸಲ್ಲಿಸ್ಬೇಕು ಅನ್ನೋದೇ ಗೊತ್ತಿಲ್ಲ. ದಯವಿಟ್ಟು ನೀವೇನಾದರೂ ನಿಮ್ಮ ಮಕ್ಕಳು ಈಶ್ವರ್ ಸರ್ ಅವರು MBBS ಮಾಡಬೇಕು, ಡಾಕ್ಟ್ರ್ ಆಗಬೇಕು ಅನ್ನೋದಾದರೆ ಈಶ್ವರ್ ಆ ಸರ್ ಅಕಾಡೆಮಿಗೆ ಸೇರಿಸ್ಬೇಕು ನೀವು. ಯಾಕಂದರೆ ಪ್ರತಿಯೊಬ್ಬ ಪೋಷಕರು ಅವ್ರ ಮಕ್ಕಳು ಡಾಕ್ಟ್ರ್ ಆಗಬೇಕು ಅನ್ನೋ ಕನಸನ್ನು ಈಡೇರಿಸ್ತಾ ಇರೋ ಒಬ್ಬ ಏಕೈಕ ವ್ಯಕ್ತಿ ಅಂದರೆ ಈಶ್ವರ್ ಸರ್. ನಿಜಕ್ಕೂ ಬೇರೆಯವ್ರ ಪಾಲ್ಗೆ ಏನೋ ನನಗೆ ಗೊತ್ತಿಲ್ಲ, ನನ್ನ ಪಾಲಿನ ಹೆಮ್ಮೆ ಅಂತ ಡಾಕ್ಟ್ರ್ ನನ್ನ ಮಗ ಇವತ್ತು ಎಷ್ಟೇ ಚಿರಋಣಿ ಆದರೂ ಅವರ ಒಂದು ಋಣದಲ್ಲೇ ಬದುಕಿ ಬಾಳ್ಬೇಕಾದ್ದು. ಅಮ್ಮ ನನಗೆ ನೀವೇನು ಕೃತಜ್ಞತೆ ಸಲ್ಲಿಸ್ಬೇಡಿ, ಅವನು ಒಳ್ಳೆ ಡಾಕ್ಟ್ರಾಗಿ ಬಡ ಕುಟುಂಬದಲ್ಲಿರೋ ಎಲ್ಲ ಒಂದು ಪೇಷಂಟ್ಗಳನ್ನು ಚೆನ್ನಾಗಿ ನೋಡಬೇಕು ಅನ್ನೋದೇ ನನ್ನ ಆಸೆ ಅನ್ನೋದು ಅಂದ್ಬಿಟ್ರೆ ಇವತ್ತುವರೆಗೂ ನಮ್ಮ ಹತ್ರ 1 ರೂಪಾಯಿ ಏನು ಕೇಳಲಿಲ್ಲ. ಇವತ್ತಿಗೂ ನನ್ನ ಮಗನಿಗೆ ಫೀಸ್ ಕಟ್ಟಿ ಮತ್ತು ಹಾಸ್ಟೆಲ್ ಫೀಸ್ ಕಟ್ಟಿ ಮೆಸ್ ಬಿಲ್ ಕಟ್ಟಿ ಓದಿಸಿರೋದೇ ಈ ಸರ್ರು. ಬಗ್ಗೆ ನಾನು ಎಷ್ಟು ಹೇಳಿದ್ರು ಇಲ್ಲ. ಇವತ್ತು ನನ್ನ ಮಗ ಇವತ್ತು ಡಾಕ್ಟ್ರಾಗಿ ಬಂದಿದ್ದಾನೆ ಅಂದರೆ ನಮ್ಮ ಸರ್ರೇ ಕಾರಣ. ಈ ಸರ್ಗೆ ನನ್ನ ಆಯುಸ್ಸನ್ನು ದಾರೆ ಎರಿತೀನಿ. ನಿಜಕ್ಕೂ ಹೇಳ್ತೀನಿ, ಇಂಥ ಒಬ್ಬ ವ್ಯಕ್ತಿ ನಮ್ಮ ಕಣ್ಣು ಕಾಣ್ತಾ ಇರೋ ದೇವರು ಅಂದರೆ ಈಶ್ವರ್ ಸರ್ರೇ. ದಯವಿಟ್ಟು ಈಶ್ವರ್ ಸರ್ಗೆ ಎಲ್ಲರೂ ಹಾರೈಸಿ ಅವ್ರ ಆರೋಗ್ಯ ಆಯಸ್ಸು ಹೆಚ್ಚಾಗಲಿ. ಇಂಥ ಒಂದು ವ್ಯಕ್ತಿ ಇನ್ನೆಲ್ಲೂ ಇಲ್ಲ ಅಂತ ಹೇಳ್ತೀನಿ. ಬೇರೆ ಅಕಾಡೆಮಿಗಳಿಗಿಂತ ಇದು ಬೆಟರ್ ಅಕಾಡೆಮಿ ಆಗಿದೆ. ದಯವಿಟ್ಟು ನಿಮ್ಮೆಲ್ಲ ಮಕ್ಕಳನ್ನು ಇದೇ ಅಕಾಡೆಮಿಗೆ ಸೇರಿಸಿ ಡಾಕ್ಟ್ರನ್ನಾಗಿ ಮಾಡಬೇಕು ಅನ್ನೋದೇ ನನ್ನ ಕೋರಿಕೆ.